ಕೊನೆಯ ಗಂಟೆ. ಗ್ರಾಮದ ಅಂಚಿನಲ್ಲಿ ಒಂದು ಹಳೆಯ ಶಾಲೆ ಇತ್ತು. ಆ ಶಾಲೆ ಸಂಜೆ 6 ಗಂಟೆಯ ನಂತರ ಯಾರೂ ಹತ್ತಿರ ಹೋಗುತ್ತಿರಲಿಲ್ಲ. ಏಕೆಂದರೆ ಪ್ರತಿದಿನ ರಾತ್ರಿ ಸರಿಯಾಗಿ 7 ಗಂಟೆಗೆ ಶಾಲೆಯೊಳಗಿಂದ ಗಂಟೆ ಹೊಡೆಯುವ ಶಬ್ದ ಕೇಳಿಸುತ್ತಿತ್ತು. ಆದರೆ ಆ ಶಾಲೆ 20 ವರ್ಷಗಳಿಂದ ಮುಚ್ಚಲ್ಪಟ್ಟಿತ್ತು. ರವೀಂದ್ರ ಎಂಬ ಯುವಕ ಇದನ್ನು ನಂಬಲಿಲ್ಲ. ಒಂದು ರಾತ್ರಿ ಅವನು ಧೈರ್ಯ ಮಾಡಿ ಶಾಲೆಗೆ ಹೋದ. ಗಡಿಯಾರ ನೋಡಿದ. 6 ಗಂಟೆ 55 ನಿಮಿಷ. ಶಾಲೆಯ ಬಾಗಿಲು ನಿಧಾನವಾಗಿ ಚಿರುಚಿರು ಎಂದು ತೆರೆದಿತು. ಒಳಗಿದ್ದೂಳು, ಮುರಿದ ಬೆಂಚುಗಳು, ಆದರೆ ಕಪ್ಪು ಬೋರ್ಡ್ ಮೇಲೆ ಚಾಕ್ನಿಂದ ಬರೆಯಲಾಗಿತ್ತು, ತಡ ಮಾಡಬೇಡ. ರವೀಂದ್ರ ಬೆಚ್ಚಿಬಿದ್ದ. ಅಷ್ಟ್ರಲ್ಲಿ ಟನ್ 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 ಗಂಟೆ ಹೊಡೆಯಲು ಶುರುವಾಯಿತು. ಅವನು ಓಡಲು ಯತ್ನಿಸಿದ, ಆದರೆ ಅವನ ಕಾಲುಗಳು ಜಾರದಂತೆ ನಿಂತವು. ಹಿಂಬದಿಯಿಂದ ಒಂದು ಮಗುಧ್ವನಿ, ಸರ್, ನೀವು ಕೂಡ ತಡವಾಗಿ ಬಂದಿದ್ದೀರಾ? ತಿರುಗಿ ನೋಡಿದ. ಶಾಲಾ ಯೂನಿಫಾರ್ಮ್ ಧರಿಸಿದ ಮಗು. ಮುಖ ಇಲ್ಲ, ಕೇವಲ ಖಾಲಿ ಕತ್ತಲೆ. ಆ ಮಗು ನಿಧಾನವಾಗಿ ಹೇಳಿತು, 7 ಗಂಟೆಗೆ ತಡವಾದ ಮಕ್ಕಳನ್ನು ಇಲ್ಲಿ ಎಂದಿಗೂ ಬಿಡುವುದಿಲ್ಲ. ಮರುದಿನ ಬೆಳಗ್ಗೆ ಗ್ರಾಮದವರು ಶಾಲೆಯ ಮುಂದೆ ರವೀಂದ್ರನ ಚಪ್ಪಲಿ ಕಂಡರು ಮತ್ತು ಒಳಗೆ ಕಪ್ಪು ಬೋರ್ಡ್ ಮೇಲೆ ಹೊಸ ಸಾಲು. ಇವತ್ತು ಒಬ್ಬ ವಿದ್ಯಾರ್ಥಿ ಹೆಚ್ಚಾಯಿತು.